ದಶಕಗಳ ಶಿಕ್ಷಣ ವ್ಯವಸ್ಥೆಗೆ ಅದ್ದೂರಿ ಬೀಳ್ಕೊಡುಗೆ, ಭಾವುಕರಾದ ಶಿಕ್ಷಕರು, ಕಣ್ಣೀರಿಟ್ಟ ವಿದ್ಯಾರ್ಥಿಗಳು. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಭುಜಂಗನಗರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಯೋನಿವೃತ್ತಿ ಹೊಂದಿದ ಮುಖ್ಯ ಗುರುಗಳಾದ ರಮೇಶ್ ರಾಥೋಡ್ ಹಾಗೂ ಸಹ ಶಿಕ್ಷಕಿಯಾದ ಫಿರೋಜಾ ಬಾನು ಅವರ ಅಭಿನಂದನಾ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನ ಗ್ರಾಮಸ್ಥರು ಹಾಗೂ ಶಾಲಾ ಆಡಳಿತ ಮಂಡಳಿಯ ಸಹಯೋಗದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದ ಆರಂಭದಲ್ಲಿ ಶಾಲಾ ಮಕ್ಕಳು ಪುಷ್ಪಾರ್ಚನೆ ಮಾಡುವ ಮೂಲಕ ನಿವೃತ್ತ ಶಿಕ್ಷಕರನ್ನ ಆತ್ಮೀಯವಾಗಿ ಬರಮಾಡಿಕೊಂಡರು. ಶಾಲಾ ಆವರಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಕ್ಷಕರಿಗೆ ಗೌರವ ಸಲ್ಲಿಸಿದರು. ಹಲವು ದಶಕಗಳ ಕಾಲ ಶಿಕ್ಷಣ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿದ ರಮೇಶ್ ರಾಥೋಡ್ ಅವರು ತಮ್ಮ ಶಿಸ್ತು, ಪ್ರಾಮಾಣಿಕತೆ ಹಾಗೂ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ನೀಡಿದ ಕೊಡುಗೆಯಿಂದ ಶಾಲೆ ಮತ್ತು ಗ್ರಾಮದಲ್ಲಿ ಅಪಾರ ಗೌರವವನ್ನು ಗಳಿಸಿದ್ದಾರೆ. ಸಹ ಶಿಕ್ಷಕಿಯಾದ ಫಿರೋಜಾ ಬಾನು ಅವರು ಸಹ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಮತ್ತು ಉತ್ತಮ ಮೌಲ್ಯಗಳ ಬೆಳವಣಿಗೆಗೆ ಶ್ರಮಿಸಿ ಸಾವಿರಾರು ವಿದ್ಯಾರ್ಥಿಗಳ ಆದರ್ಶ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು, ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು, ಶಾಲೆಯ ಶಿಕ್ಷಕ ವೃಂದ ಮತ್ತು ಪೋಷಕರು ನಿವೃತ್ತ ಶಿಕ್ಷಕರ ಸೇವೆಯನ್ನ ಸ್ಮರಿಸಿದರು. ಶಿಕ್ಷಕರು ನೀಡಿದ ಮಾರ್ಗದರ್ಶನದಿಂದ ಜೀವನದಲ್ಲಿ ಉತ್ತಮ ಸ್ಥಾನಗಳನ್ನು ಅಲಂಕರಿಸಲು ಸಾಧ್ಯವಾಯಿತು ಎಂದು ಅನೇಕರು ತಮ್ಮ ನೆನಪುಗಳನ್ನ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಿಗೆ ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಸ್ಮರಣಿಕೆಗಳನ್ನ ನೀಡಿ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಮಾತನಾಡಿದ ಗಣ್ಯರು, ಶಿಕ್ಷಕರ ವೃತ್ತಿ ಕೇವಲ ಉದ್ಯೋಗವಲ್ಲ, ಸಮಾಜದ ನಿರ್ಮಾಣದ ಪವಿತ್ರ ಕಾರ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ನಿವೃತ್ತ ಶಿಕ್ಷಕರು ಮಾತನಾಡಿ, ತಮ್ಮ ಸೇವಾ ಅವಧಿಯಲ್ಲಿ ಸಹಕಾರ ನೀಡಿದ ಶಾಲಾ ಸಿಬ್ಬಂದಿ, ಗ್ರಾಮಸ್ಥರು, ಪೋಷಕರು, ಎಸ್ಡಿಎಂಸಿ ಆಡಳಿತ ಮಂಡಳಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಶಿಕ್ಷಣದ ಮೂಲಕ ಸಮಾಜದ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾದ ಈ ಸಮಾರಂಭದಲ್ಲಿ ಹಲವರ ಕಣ್ಣಂಚಿನಲ್ಲಿ ಸಂತಸದ ಕಣ್ಣೀರು ಕಾಣಿಸಿಕೊಂಡಿತು. ಶಿಕ್ಷಕರ ಮೇಲಿನ ಪ್ರೀತಿ, ಗೌರವ ಮತ್ತು ಅಭಿಮಾನವನ್ನು ಪ್ರತಿಬಿಂಬಿಸುವ ಈ ಕಾರ್ಯಕ್ರಮವು ಭುಜಂಗನಗರ ಗ್ರಾಮದ ಇತಿಹಾಸದಲ್ಲಿನ ಸ್ಮರಣೀಯ ಕ್ಷಣವಾಗಿ ಉಳಿಯಿತು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಗ್ರಾಮದ ಹಿರಿಯರು, ನಿವೃತ್ತ ಶಿಕ್ಷಕರು, ಕುಟುಂಬಸ್ಥರು ಮತ್ತು ಬಂಧು ಬಳಗದವರು ಉಪಸ್ಥಿತರಿದ್ದರು. ಇದಾಗಿತ್ತು ಈ ಕ್ಷಣದ ಹೆಡ್ಲೈನ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S18 ನ್ಯೂಸ್. ಇದು ಸತ್ಯದ ಪರಧ್ವನಿ. ರಾಠೋಡ್ ಸರ್ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ಮಿಂಚನಾಳ್ ಅನ್ನುವಂತಹ ಗ್ರಾಮದಲ್ಲಿ ಒಂದು ಮಧ್ಯಮ ವರ್ಗದ ರೂಪ್ ಸಿಂಗ್ ರಾಠೋಡ್ ಮತ್ತು ಮೋತಿಬಾಯಿರವರ ದಂಪತಿಯ ಹಿರಿಯ ಮಗನಾಗಿ 1/6/1966ರಲ್ಲಿ ಜನಿಸಿದರು. ತಂದೆಯ ಪ್ರೀತಿಯ ಮಗನಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಿಂಚನಾಳಲ್ಲಿ ಪೂರೈಸಿರುತ್ತಾರೆ. ಹಿರಿಯ ಮಗನಾಗಿ ಬೆಳೆದ ಇವರ ಆಟ ತುಂಟಾಟಗಳಿಂದ ಮನೆಯವರ ಮನಸ್ಸನ್ನ ಗೆದ್ದಿದ್ರು. ನಂತರದ ಪ್ರೌಢ ಶಿಕ್ಷಣವನ್ನ ಗುರುದೇವ್ ಪ್ರೌಢಶಾಲೆ ಲಿಂಬಾಳ್ನಲ್ಲಿ ಉನ್ನತ ಶ್ರೇಣಿಯೊಂದಿಗೆ ತೇರ್ಗಡೆಯಾದರು. ವಿದ್ಯಾಭ್ಯಾಸದ ಜೊತೆಗೆ ಆಟ, ನೃತ್ಯಗಳಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದ ಇವರು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಪದವಿ ಪೂರ್ವ ತರಗತಿಯನ್ನು ಪೂರೈಸಿದರು. ತದನಂತರ ಬಿಜಾಪುರ ಜಿಲ್ಲೆಯ ಕೇಡ್ ಕಾಲೇಜಿನಲ್ಲಿ ಶಿಕ್ಷಕ ವೃತ್ತಿಯನ್ನು ಪ್ರಥಮ ದರ್ಜೆಯೊಂದಿಗೆ ಪೂರೈಸಿ ಹಾಗೆ ಬಿಜಾಪುರ ಜಿಲ್ಲೆಯ ಆರ್ಟ್ಸ್ ಕಾಲೇಜಿನಲ್ಲಿ ಪದವಿಯನ್ನು ಪಡೆದರು. ತಂದೆಗೆ ಪ್ರೀತಿಯ ಅಪ್ಪುಗೆಯ ಮಗನಾಗಿ ಬೆಳೆದ ಇವರಿಗೆ ಕಂಕಣ ಭಾಗ್ಯವೂ ಕೂಡಿ ಬಂತು. 1992ರಲ್ಲಿ ಬಿಜಾಪುರ ಜಿಲ್ಲೆಯ ಮಿಂಚನಾಳ್ನ ಭೀಮ್ ಸಿಂಗ್ ಪವಾರ್ ಮತ್ತು ಪ್ರೇಮಾಬಾಯಿ ಅವರ ಮಗಳಾದ ಅಕ್ಕಮಾದೇವಿಯವರ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ತದನಂತರ ಉದ್ಯೋಗವನ್ನು ಆರಿಸಿ ಸಂಸಾರದ ನೌಕೆಯ ಬಂಡಿಯನ್ನು ಸಾಗಿಸಲು ತುಸು ಕಷ್ಟಪಟ್ಟಿದ್ದು ಇದೆ. ತದನಂತರ 1994-95ರಲ್ಲಿ ಮಂಗಳೂರು ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೇದಿಲ ಅನುದಾನಿತ ಶಾಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನೌಕರಿಗೆ ಸೇರಿದರು. ನಂತರದ ದಿನಗಳು ಕೂಡ ಹೂವಿನ ಹಾಸಿಗೆಯಾಗಿರಲಿಲ್ಲ. ಏನೇ ಕಷ್ಟ ಬಂದರೂ ಈಸಬೇಕು, ಇದ್ದು ಜಯಿಸಬೇಕು, ಏನೇ ಬಂದರೂ ಮುಂದೆ ನುಗ್ಗಿ ನಡೆಯಬೇಕು ಅನ್ನುವ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡಿದ್ದಂತ ಇವರು ತದನಂತರ 1998 ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತಾಳೂರಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿಂದಿ ಶಿಕ್ಷಕರಾಗಿ ಆಯ್ಕೆಯಾದರು. ಇದೇ ಶಾಲೆಯಲ್ಲಿ ಸುಮಾರು 22 ವರ್ಷಗಳ ಕಾಲ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದ ಇವರು ಸಂಡೂರು ತಾಲೂಕಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತಾರಾನಗರಕ್ಕೆ 1ನೇ ಬಡ್ತಿ ಮುಖ್ಯ ಗುರುಗಳಾಗಿ ಸುಮಾರು 1.5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರು. ಶಿಕ್ಷಕ ವೃತ್ತಿಯೇ ನನ್ನ ಧರ್ಮ ಎಂದು ಬದುಕಿದ ಶ್ರೀಯುತರಿಗೆ 2ನೇ ಬಡ್ತಿ ಮುಖ್ಯ ಗುರುಗಳ ಭಾಗ್ಯ ಒಲಿದು ಬಂದಿದ್ದು ಮಾತ್ರ ಬಯಸದೆ ಬಂದ ಭಾಗ್ಯವಾಗಿದ್ದರೂ ಆಯ್ಕೆ ಮಾಡಿಕೊಂಡಿದ್ದು ಮಾತ್ರ ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಭುಜಂಗನಗರ.
ಇಲ್ಲಿಗೆ ಹಿರಿಯ ಬಡ್ತಿ ಮುಖ್ಯ ಗುರುಗಳಾಗಿ 13/5/2022 ಶಾಲಾ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. ಸುಮಾರು 4 ವರ್ಷಗಳ ಭುಜನಗರ ಶಾಲೆಯಲ್ಲಿ ಅಮೋಘ ಸೇವೆಯನ್ನ ಸಲ್ಲಿಸಿ ಗ್ರಾಮದವರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸರ್ವ ಸದಸ್ಯರು, STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಅವರ ಜೊತೆಗೆ ಪ್ರಮುಖವಾಗಿ ಸಹ ಶಿಕ್ಷಕರು, ಮಕ್ಕಳಿಗೆ ಅಪಾರವಾದಂತಹ ಪ್ರೀತಿ ಪ್ರಶಂಸೆಯನ್ನು ಪಡೆದು ಶಾಲೆಯ ಶ್ರೇಯೋಭಿವೃದ್ಧಿಗೆ ಹಗಲಿರುಳು ಶ್ರಮಿಸಿದಂತ ನಮ್ಮ ಪ್ರೀತಿಯ ನೆಚ್ಚಿನ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ರಾಠೋಡ್ ಸರ್ ಅವರು 31/5/2026 ವಯೋನಿವೃತ್ತಿ ಹೊಂದುವುದರೊಂದಿಗೆ ತಮ್ಮದೇ ಆದಂತಹ ಎಂದಿಗೂ ಮಾಸದ ಹೆಜ್ಜೆಯ ಗುರುತನ್ನ ಮೂಡಿಸಿದ್ದಾರೆ. ಶ್ರೀಯುತ ರಮೇಶ್ ರಾಠೋಡ್ ಸರ್, ಶ್ರೀಮತಿ ಅಕ್ಕ ಮಹಾದೇವಿ ದಂಪತಿಗೆ ಇಬ್ಬರು ಮುದ್ದಾದ ಮಕ್ಕಳು ಇದ್ದಾರೆ. ಅವರ ಮಗ ಪ್ರಶಾಂತ್ ರಾಥೋಡ್, ಮಗಳು ಪ್ರಿಯದರ್ಶಿನಿ. ಇವರ ಮಗ MBBS ಅನ್ನ ಮೈಸೂರಿನ ಮೆಡಿಕಲ್ ಕಾಲೇಜಿನಲ್ಲಿ ಪಡೆದು MD ಪದವಿಯನ್ನ ಪರೀಕ್ಷೆಯಲ್ಲಿ ಇಡೀ ಭಾರತದಲ್ಲಿ 5001ನೇ ರ್ಯಾಂಕ್ ಅನ್ನು ಪಡೆದು ಇಂದಿರಾ ಗಾಂಧಿ ನ್ಯಾಷನಲ್ ಕಾಲೇಜಿನಲ್ಲಿ ಸೀಟ್ ಅನ್ನ ಗಿಟ್ಟಿಸಿಕೊಂಡಿರುತ್ತಾರೆ. ಮಗಳಾದ ಪ್ರಿಯದರ್ಶಿನಿ BSc ಪದವಿಯನ್ನ ಅಭ್ಯಾಸದಲ್ಲಿ ತೊಡಗಿರುತ್ತಾರೆ. ಶ್ರೀಯುತ ಇವರಿಗೆ ಅವರ ರಮೇಶ್ ರಾಠೋಡ್ ಸರ್ ಅವರ ಮಾರ್ಗದರ್ಶನ, ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಅವರ ವಯೋನಿವೃತ್ತಿಯ ಜೀವನ ಅತ್ಯಂತ ಸುಖಮಯವಾಗಿ ಕೂಡಿರಲಿ ಅಂತ ಹಾರೈಸ್ತಾ ನನ್ನ ಕಿರು ಪರಿಚಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲಿ ಎಷ್ಟು ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ರು ಅವರ ಒಂದು ಹಿನ್ನೆಲೆಯನ್ನು ನಾನು ಹೇಳ್ತಾ ಇದ್ದೀನಿ. ಶ್ರೀಮತಿ ಫೈರೋಜಾ ಬಾನು, ತಂದೆ ಅಮೀರ್ ಅಬ್ದುಲ್ ರೆಹಮಾನ್, ತಾಯಿ ಸಾಬಿರಾ ಬಿ. ಇವರ ಪುತ್ರಿಯಾಗಿ ಮೊಳಕಾಲ್ಮುರಿನಲ್ಲಿ ಜನಿಸಿದರು. ಅವರ ಜನನ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರಿನಲ್ಲಿ. ಅವರ ಜನನ 12/5/1966 ಜನಿಸಿದರು. ಇವರ ಪ್ರಾಥಮಿಕ ಶಿಕ್ಷಣವನ್ನು ಮೊಳಕಾಲ್ಮುರಿನಲ್ಲಿ ಪೂರೈಸಿರುತ್ತಾರೆ. ಪ್ರೌಢ ಶಿಕ್ಷಣವನ್ನು ಚಿತ್ರದುರ್ಗದಲ್ಲಿ ಪೂರೈಸಿರುತ್ತಾರೆ. ಅದೇ ರೀತಿಯಾಗಿ ಅವರ ITCಯನ್ನು ಕೂಡ ಚಿತ್ರದುರ್ಗದಲ್ಲಿ ಓದಿರುತ್ತಾರೆ. ಅವರ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದು 1996 ರಫೀಕ್ ಅಹಮದ್ ಬಳ್ಳಾರಿ ಇವರಿಗೆ ವಿವಾಹದೊಂದಿಗೆ ಅವರಿಗೆ ಇಬ್ಬರು ಮಕ್ಕಳು ಜನನ ಆದ್ರು. ಅವರ ದೊಡ್ಡ ಮಗಳು ನಫೀಸಾ ಬೇಗಂ, ಅವರ ಮಗ ಖಾಜಾ ಹುಸೇನ್ ಎಂಬ ಮಗನಿದ್ದಾನೆ. ಅವರು 15/3/1996ರಿಂದ 25/5/2011 ಹಳೆ ಚಪ್ರದಲ್ಲಿ 14ನೇ ವಾರ್ಡಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. 21 ವರ್ಷಗಳ ಕಾಲ ಹಳೆ ಚಪ್ರದಲ್ಲಿ ನಿರ್ವಹಿಸಿದ್ರು. ನಂತರ 25/5/2011ರಿಂದ 16/7/2014 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೌಲತ್ಪುರದಲ್ಲಿ 3 ವರ್ಷಗಳ ಕಾಲ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ರು. ನಂತರ ಅವರು ದಿನಾಂಕ 3/10/2019ರಿಂದ 29/4/2026 ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಭುಜಂಗನಗರದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದರು. ನಂತರ 7/5/2026ರಿಂದ 31/5/2026 ಎರ್ತಂನಹಳ್ಳಿ ಶಾಲೆಗೆ ಬಡ್ತಿ ಮುಖ್ಯ ಗುರುಗಳಾಗಿ ಅವರು ಹೋದರು. ಈ ಶಾಲೆಯಿಂದ ಕರ್ತವ್ಯ ನಿರ್ವಹಿಸಿದರು ಎರ್ತಂನಹಳ್ಳಿ ಶಾಲೆಯಲ್ಲಿ. ಅವರ ಒಟ್ಟು ಸೇವೆ 30 ವರ್ಷ 3 ತಿಂಗಳು 5 ದಿನಗಳು. ಈ ಸುದೀರ್ಘ ಸೇವೆ ಶಿಕ್ಷಣ ಇಲಾಖೆಗೆ ಅವರು ನೀಡಿರುತ್ತಾರೆ. ಅವರ ಮನೆಯವರು ರಫೀಕ್ ಅಹಮದ್ ಸರ್ ಅವರು ಖಾಸಗಿ ಕಂಪನಿಯೊಂದರಲ್ಲಿ ಅವರು ಕೂಡ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಇಬ್ಬರು ಮಕ್ಕಳು,